ಮೇಡಮ್, ಚಕ್ರಗಳು ಅತ್ಯಂತ ದೇಹದಲ್ಲಿ ಪ್ರಮುಖವಾದ್ದು. ಚಕ್ರಗಳು ಶುದ್ಧೀಕರಣದಿಂದ ನಾವು ದೈವಿಕ ಶಕ್ತಿಯೊಂದಿಗೆ ಸಂಪರ್ಕವನ್ನು ಸಾಧಿಸಬಹುದು. ನಮ್ಮಲ್ಲಿ ಪ್ರಮುಖವಾದ್ದು 7 ಚಕ್ರಗಳಿವೆ ನಮ್ಮ ದೇಹದಲ್ಲಿ. ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ, ವಿಶುದ್ಧಿ ಚಕ್ರ, ಆಗ್ನೇಯ ಚಕ್ರ, ಸಹಸ್ರಾರ ಚಕ್ರಗಳು. ಈ ಚಕ್ರಗಳನ್ನು ನಾವು ಪ್ರತಿದಿನ ಶುದ್ಧೀಕರಣ ಮಾಡೋದ್ರ ಮೂಲಕ ದೈವಿಕ ಸಂಪರ್ಕವನ್ನು ನಾವು ಸುಲಭವಾಗಿ ಸಾಧಿಸಲು ಸಾಧ್ಯ ಆಗುತ್ತಾ. ಈ ಚಕ್ರಗಳನ್ನು ನಾವು ಯಾವ ರೀತಿಯಿಂದ ಶುದ್ಧೀಕರಣ ಮಾಡಬೇಕು ಅನ್ನೋದಕ್ಕೆ ನಾನು ಬೀಜ ಮಂತ್ರಗಳನ್ನ ಹೇಳ್ತಾ ಇದ್ದೇನೆ. ಹಾಗೂ ಚಕ್ರಗಳನ್ನ ನಾವು ಯಾವ ರೀತಿ ಶುದ್ಧೀಕರಣ ಮಾಡೋದಕ್ಕೆ ಮುಂಚೆ ನಾವು ಧ್ಯಾನವನ್ನ ಮಾಡಬೇಕು ಮತ್ತು ಮುಂಚೆ ಪ್ರಾಣಾಯಾಮವನ್ನು ಸಹ ಮಾಡಬೇಕು. ಪ್ರಾಣ ಮತ್ತು ಧ್ಯಾನಾಯಾಮದ ನಂತರ ನಾವು ನಮಗೆ ಸಮಯ ಸಿಕ್ಕ ಹಾಗೆ 15 ನಿಮಿಷ 20 ನಿಮಿಷ ನಮ್ಗೆ ಎಷ್ಟು ಸಮಯ ಸಿಗುತ್ತಾ ಅಷ್ಟಕ್ಕಿಂತ ಮುಂಚೆ ನಾವು ಪ್ರಾಣಾಯಾಮ ಧ್ಯಾನವನ್ನು ಮಾಡಿ ಚಕ್ರಗಳನ್ನ ಶುದ್ಧೀಕರಣ ಮಾಡಬೇಕು. ಆ ಮೂಲಾಧಾರ ಚಕ್ರ ನಮ್ಮ ದೇಹದ ಬೆನ್ನು ಮೂಳೆಯ ಕೊನೆಯ ಭಾಗದಲ್ಲಿ ಅಥವಾ ಜನನೇಂದ್ರಿಯ ಅಥವಾ ಬುಧದ್ವಾರದ ಭಾಗದಲ್ಲಿ ಇರುತ್ತದೆ. ಈ ಮೂಲಾಧಾರ ಚಕ್ರ ಶುದ್ಧೀಕರಣದಿಂದ ಇದು ಮೂಲಾಧಾರ ಚಕ್ರ ನಮ್ಮ ದೇಹದ ಕೊನೆಯ ಭಾಗದಲ್ಲಿ ಇರುವುದರಿಂದ ಇದು ಭೂಮಿಗೆ ಸಂಪರ್ಕವನ್ನು ಹೊಂದಿರುತ್ತ. ಅದಕ್ಕಾಗಿ ಮೂಲಾಧಾರ ಚಕ್ರ ಅಂತ ಹೇಳ್ತಿರ್ತಾರೆ. ಈ ಮೂಲಾಧಾರದ ಚಕ್ರದ ಬೀಜ ಮಂತ್ರ ಲಂ ಅಂತೇಳಿ. ಈ ಲಂ ಅಂತ ಬೀಜ ಮಂತ್ರವನ್ನು ನಾವು ಕನಿಷ್ಠ ಎಷ್ಟು ಬಾರಾದ್ರೂ ಪಠಿಸಬಹುದು. ಲಂ ಅಂತ ಬೀಜ ಮಂತ್ರವನ್ನು ನಾವು ಎಷ್ಟು ಬೇಕಾದ್ರೂ ಪಠಿಸಬಹುದು. ಆದ್ರೆ ಈ ಬೀಜ ಮಂತ್ರದಲ್ಲಿ ಕೆಂಪು ದಳದಿಂದ ಕೂಡಿರ್ತದೆ. ಇದು ಮೂಲಾಧಾರ ಚಕ್ರ ಕೆಂಪು ಬಣ್ಣದಿಂದ ಕೂಡಿರ್ತದ. ಇದು ಭೂಮಿಯನ್ನು ಪ್ರತಿನಿಧಿಸುತ್ತದೆ. ಪಂಚಭೂತಗಳಲ್ಲಿ ಭೂಮಿಯನ್ನು ಪ್ರತಿನಿಧಿಸುವಂತ ಒಂದು ಚಕ್ರ. ಈ ಕೆಂಪು ಬಣ್ಣ ನಾವು ಧ್ಯಾನ ಮಾಡ್ಬೇಕಾದ್ರೆ ಮುಂಚೆ ನಾವು ಕೆಂಪು ಬಣ್ಣದ ದಳದ ಹೂವನ್ನು ಕಲ್ಪಿಸಿ ಮೂಲಾಧಾರ ಚಕ್ರದಲ್ಲಿ ನಮ್ಮ ಎಲ್ಲಾ ಒಂದು ಇದು ಮನಸ್ಸನ್ನೇ ಕೇಂದ್ರೀಕರಿಸಿ ಈ ಬೀಜ ಮಂತ್ರದ ಮೂಲಕ ಮೂಲಾಧಾರ ಚಕ್ರವನ್ನು ನಾವು ಶುದ್ಧೀಕರಣ ಮಾಡಬೇಕು. ಮೂಲಾಧಾರ ಚಕ್ರ ಶುದ್ಧೀಕರಣ ಮುಂಚೆ ನಾನು ಸುರಕ್ಷಿತವಾಗಿದ್ದೇನೆ, ನಾನು ಶಕ್ತಿಶಾಲಿಯಾಗಿದ್ದೇನೆ, ನಾನು ಪರ್ವತದ ಹಾಗೆ ಸ್ಥಿರವಾಗಿದ್ದೇನೆ, ನಾನು ಭಯ ಆತಂಕದಿಂದ ಮುಕ್ತಗೊಂಡಿದ್ದೇನೆ ಅಂತ ಪದೇ ಪದೇ ನಮ್ಮ ಮನಸ್ಸಿಗೆ ದೃಢೀಕರಣವನ್ನು ಸಹ ಹೇಳುತ್ತಾ ಈ ಬೀಜ ಮಂತ್ರವನ್ನು ನಾವು ಪಠಿಸಬೇಕು. ಕನಿಷ್ಠ ಎಷ್ಟು ಬೇಕಾದ್ರೂ 9 ಸಲ 10 ಸಲ 15 ಸಲ ನಮ್ಗೆ ಎಷ್ಟು ಬೇಕಾದ್ರೂ ಆ ಮಂತ್ರವನ್ನು ಪಠಿಸುತ್ತಾ ಬೀಜ ಮಂತ್ರವನ್ನು ಲಂ 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 ಅಂತ ಮಂತ್ರವನ್ನು ನಿಧಾನವಾಗಿ ಪಠಿಸುವುದರ ಮೂಲಕ ಆ ಚಕ್ರವ ಶುದ್ಧೀಕರಣಗೊಳ್ಳುತ್ತದೆ ಅಂತ ಭಾವನೆಯೊಂದಿಗೆ ನಾವು ಪಠಿಸುವುದರಿಂದ ಮೂಲಾಧಾರ ಚಕ್ರ ಸಂಪೂರ್ಣವಾಗಿ ನಮಗೆ ಶುದ್ಧೀಕರಣ ಆಗುತ್ತಾ. ಅದೇ ರೀತಿ 2ನೇ ಚಕ್ರ ಅಂದ್ರೆ ನಾವು ಸ್ವಾಧಿಷ್ಠಾನ ಚಕ್ರ. ಇದು ಬೆನ್ನು ಮೂಳೆಯ ಅಥವಾ ಒಕ್ಕಳದ 2 ಇಂಚು ಕೆಳಭಾಗದಲ್ಲಿ ಇರುತ್ತ. ಈ ಸ್ವಾಧಿಷ್ಠಾನ ಚಕ್ರ ಬೀಜ ಮಂತ್ರ ಇದು ಓಂ ಅಂತೇಳಿ. ನಾವು ಓಂ ಅಂತ ಬೀಜ ಮಂತ್ರವನ್ನು 9 ಸಲ 11 ಸಲ 108 ಸಲ ಎಷ್ಟು ಬೇಕಾದ್ರೂ ಸಹ ಪಠಿಸಬಹುದು. ಇದರ ಬಣ್ಣ ಕೇಸರಿ ಬಣ್ಣದಿಂದ ಕೂಡಿರ್ತದೆ. ಕೇಸರಿ ಬಣ್ಣ ಹೂವಿನ ದಳದಿಂದ ಕೂಡಿರ್ತದೆ. ಈ ಕೇಸರಿ ಬಣ್ಣದ ಹೂವಿನ ದಳವನ್ನು ನಾವು ಕಲ್ಪಿಸಿಕೊಂಡು ನಾವು ಧ್ಯಾನವನ್ನ ಮಾಡಬೇಕು. ಇದು ಪಂಚಭೂತಗಳಲ್ಲಿ ನೀರನ್ನು ಪ್ರತಿನಿಧಿಸುವಂತ ಒಂದು ಚಕ್ರ. ನಮ್ಮ ದೇಹದಲ್ಲಿ ನೀರನ್ನು ಪ್ರತಿನಿಧಿಸುವಂತ ಒಂದು ಚಕ್ರವಾಗಿರುತ್ತ. ಈ ಸ್ವಾಧಿಷ್ಠಾನ ಚಕ್ರವನ್ನು ನಾವು ದೃಢೀಕರಿಸಬೇಕಾದ್ರೆ ನಾನು ನನ್ನ ದೇಹವನ್ನು ಗೌರವಿಸುತ್ತೇನೆ, ಪ್ರೀತಿಸುತ್ತೇನೆ, ನನ್ನ ಎಲ್ಲಾ ಇಂದ್ರಿಯಗಳು ಸಂಪೂರ್ಣವಾಗಿ ಆರೋಗ್ಯವಾಗಿವೆ ಅಂತೇಳಿ ನಾವು ದೃಢೀಕರಣವನ್ನು ಹೇಳುತ್ತಾ ಆ ಚಕ್ರವನ್ನು ಶುದ್ಧೀಕರಣಗೊಳಿಸಬೇಕು. ಈ ಶುದ್ಧೀಕರಣಗೊಳಿಸೋದ್ರಿಂದ ನಮ್ಗೆ ಸ್ವಾಧಿಷ್ಠಾನ ಚಕ್ರ ಈ ಮಂತ್ರವನ್ನು ಓಂ 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 ಅಂತ ಈ ಬೀಜ ಮಂತ್ರವನ್ನು ಪಠಿಸ್ತಾ ಹೋಗೋದ್ರಿಂದ ಆ ಸ್ವಾಧಿಷ್ಠಾನ ಚಕ್ರ ನಮ್ಗೆ ಸಂಪೂರ್ಣವಾಗಿ ಶುದ್ಧೀಕರಣಗೊಳ್ಳುತ್ತಾ. ಅದೇ ರೀತಿ ನಮ್ಮ ದೇಹದ 3ನೇ ಚಕ್ರ ಅಂತಂದ್ರೆ ನಾವು ಮಣಿಪುರ ಚಕ್ರ ಅಂತ ಕರಿತೀವಿ. ಆ ಮಣಿಪುರ ಚಕ್ರವನ್ನು ನಾವು ನಮ್ಮ ದೇಹದ ಬೆನ್ನು ಮೂಳೆಯ ಒಕ್ಕಳದ ಮೇಲ್ಭಾಗ 2-3 ಇಂಚು ಮೇಲ್ಭಾಗದಲ್ಲಿ ಮಣಿಪುರ ಚಕ್ರದಿಂದ ಕೂಡಿರ್ತದ. ಈ ಮಣಿಪುರ ಚಕ್ರದ ಒಂದು ಬೀಜ ಮಂತ್ರ ರಂ ಅಂತೇಳಿ. ಇದು ಪಂಚಭೂತಗಳಲ್ಲಿ ಬೆಂಕಿಯನ್ನ ಪ್ರತಿನಿಧಿಸುವಂತ ಒಂದು ಚಕ್ರ. ಇದರ ಬಣ್ಣ ಹಳದಿ. ಇದು ಹಳದಿ ಬಣ್ಣದ ಹೂವಿನಿಂದ ಕೂಡಿರುವಂತ ಒಂದು ಚಕ್ರವಾಗಿರುತ್ತ. ಇದರ ಒಂದು ದೃಢೀಕರಣಗಳು ಅಂತ ನಾನು ಶಾಂತವಾಗಿದ್ದೇನೆ, ನಾನು ಶಾಂತ ಸ್ವಭಾವದ ವ್ಯಕ್ತಿಯಾಗಿದ್ದೇನೆ, ನಾನು ಪ್ರೀತಿ ಕರುಣೆ ಕ್ಷಮೆ ಸಕಾರಾತ್ಮಕ ಭಾವನೆಗಳನ್ನ ಹೊಂದಿದ್ದೇನೆ, ನಾನು ಹೊಸತನಕ್ಕೆ ಹೊಂದಿಕೊಳ್ಳುತ್ತೇನೆ ಅಂತ ಈ ದೃಢೀಕರಣಗಳನ್ನ ಹೇಳುತ್ತಾ ಆಗ ಬೀಜ ಮಂತ್ರವನ್ನು ನಾವು ಪಠಿಸುವುದರ ಮೂಲಕ ಬೀಜ ಮಂತ್ರ ರಂ ರಂ. ಇದ್ರ ಮಣಿಪುರ ಚಕ್ರದ ಬೀಜ ಮಂತ್ರ ರಂ 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 ಅಂತ ನಾವು ಕನಿಷ್ಠ ಎಷ್ಟು ಸಲ ನಮ್ಮ ಸಮಯ ಸಿಕ್ಕ ಸಮಯದಲ್ಲಿ ನಾವು 9 ಸಲ 15 ಸಲ 18 ಸಲ 21 ಸಲ 108 ಸಲ ಸಹ ನಾವು ಚಕ್ರವನ್ನು ನಾವು ಬೀಜ ಮಂತ್ರವನ್ನು ಪಠಿಸುತ್ತಾ ಆ ಚಕ್ರವನ್ನು ಶುದ್ಧೀಕರಣವನ್ನು ಮಾಡಬಹುದು. ಅದೇ ರೀತಿ ನಾವು 4ನೇ ಚಕ್ರ ಅಂದ್ರೆ ಅನಾಹತ ಚಕ್ರ ಅಂತ ಕರಿತೀವಿ. ಇದು ಅನಾಹತ ಚಕ್ರ ನಮ್ಮ ಹೃದಯದ
ಬೆನ್ನುಮೂಳೆಯ ಹೃದಯದ ಭಾಗದಲ್ಲಿ ಈ ಅನಾಥ ಚಕ್ರ ಇರುತ್ತೆ. ಈ ಅನಾಥ ಚಕ್ರವನ್ನು ನಾವು ಅನಾಥ ಚಕ್ರ ಇದು ಹಸಿರು ಬಣ್ಣದಿಂದ ಕೂಡಿರುವಂತ ಒಂದು ಹಸಿರು ಬಣ್ಣದ ದಳದಿಂದ ಅಥವಾ ಹೂವಿನಿಂದ ಕೂಡಿರುವಂತ ಚಕ್ರ. ಇದು ಪಂಚಭೂತಗಳಲ್ಲಿ ಪಂಚಭೂತದಲ್ಲಿ ವಾಯು ಅಥವಾ ಗಾಳಿಯನ್ನು ಪ್ರತಿನಿಧಿಸುವಂತ ಒಂದು ಚಕ್ರವಾಗಿರುತ್ತ. ಇದು ಬೆನ್ನುಮೂಳೆಯ ಅಥವಾ ನಮ್ಮ ಬೆನ್ನುಮೂಳೆಯ ಮಧ್ಯಭಾಗ ಅಥವಾ ಹೃದಯದ ಮಧ್ಯಭಾಗದಲ್ಲಿ ಇರುವಂತ ಒಂದು ಚಕ್ರವಾಗಿರುತ್ತ. ಇದರ ಬೀಜ ಮಂತ್ರ ಎಂ ಅಕ್ಷರದಿಂದ ಕೂಡಿರ್ತದೆ. ಇದು ನಾವು ಎಂ ಅಂತ ಅಕ್ಷರವನ್ನು ನಾವು ಧ್ಯಾನದ ಮೂಲಕ ಎಂ 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 ಅಂತ ಈ ಬೀಜ ಮಂತ್ರವನ್ನು ಧ್ಯಾನದ ಮೂಲಕ ಪಠಿಸುವುದರಿಂದ ಈ ಅನಾಥ ಚಕ್ರವನ್ನು ನಾವು ಶುದ್ಧೀಕರಣಗೊಳಿಸಬಹುದು. ಇದರ ಒಂದು ದೃಢೀಕರಣವನ್ನು ನಾವು ಹೇಗೆ ನಾನು ಸಂಪೂರ್ಣವಾಗಿ ಎಲ್ಲರನ್ನು ಪ್ರೀತಿಸುತ್ತೇನೆ, ನಾನು ಕರುಣೆ, ಅನುಕಂಪ, ತಾಳ್ಮೆ, ಎಲ್ಲಾ ಒಳ್ಳೆಯ ಸ್ವಭಾವಗಳನ್ನು ಹೊಂದಿದ್ದೇನೆ, ನಾನು ಪ್ರೀತಿಗೆ ಅರ್ಹನಾದ ವ್ಯಕ್ತಿ, ನನ್ನನ್ನು ನಾನು ಮನಸಾರೆ ಪ್ರೀತಿಸುತ್ತೇನೆ ಅಂತ ನಾವು ಪ್ರತಿ ಸಲವನ್ನು ಆ ದೃಢೀಕರಣಗಳನ್ನ ಸಂಕಲ್ಪವನ್ನ ಮಾಡಿಕೊಂಡು ಹೇಳುತ್ತಾ ಈ ಮಂತ್ರವನ್ನು ಪಠಿಸುವುದರಿಂದ ನಮ್ಮ ಅನಾಥ ಚಕ್ರ ಶುದ್ಧೀಕರಣಗೊಳ್ಳುತ್ತಾ. ಆ ನಂತರ 5ನೇ ಚಕ್ರ ವಿಶುದ್ಧಿ ಚಕ್ರ. ವಿಶುದ್ಧಿ ಚಕ್ರ ಕತ್ತಿನ ಮಧ್ಯಭಾಗ ಅಥವಾ ಕುತ್ತಿಗೆಯ ಮಧ್ಯಭಾಗ, ಧ್ವನಿ ಪೆಟ್ಟಿಯ ಮಧ್ಯಭಾಗದಲ್ಲಿ ಇರುವಂತ ಒಂದು ಚಕ್ರ ವಿಶುದ್ಧಿ ಚಕ್ರ. ವಿಶುದ್ಧಿ ಚಕ್ರದ ಬಣ್ಣ ನೀಲಿ ಬಣ್ಣದಿಂದ ಕೂಡಿರುವಂತ ಒಂದು ಚಕ್ರವಾಗಿರುತ್ತೆ. ಇದು ಪಂಚಭೂತಗಳಲ್ಲಿ ಆಕಾಶವನ್ನು ಪ್ರತಿನಿಧಿಸುವಂತ ಒಂದು ಚಕ್ರವಾಗಿರುತ್ತದೆ. ಇದರ ಬೀಜ ಮಂತ್ರ ಅಂ ಅಂತೇಳಿ. ಈ ನಾವು ಅಮ್ಮ ಅಂತ ಅಕ್ಷರವನ್ನು ಪ್ರತಿ ಸಲವನ್ನು 108 ಸಲ ಇರ್ಬೋದು, 18 ಸಲ, 21 ಸಲ, 45 ಸಲ, ನಮ್ಗೆ ಎಷ್ಟು ಸಲ ಬೇಕಾದ್ರೂ ಈ ಬೀಜ ಮಂತ್ರವನ್ನು ನಾವು ಪಠಿಸುತ್ತಾ ಹೋಗಬೇಕು. ಈ ಪಠಿಸುತ್ತಾ ಹೋಗೋದ್ರಿಂದ ಇದು ಬೀಜ ಮಂತ್ರವನ್ನು ನಾವು ಹಂ 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 ಅಂತ ಬೀಜ ಮಂತ್ರವನ್ನು ಪಠಿಸುತ್ತಾ ಹೋದರೆ ನಮ್ಗೆ ವಿಶುದ್ಧಿ ಚಕ್ರ ಶುದ್ಧೀಕರಣ ಆಗುತ್ತಾ. ವಿಶುದ್ಧಿ ಚಕ್ರವನ್ನು ಶುದ್ಧೀಕರಣ ಮಾಡಲು ನಾವು ದೃಢೀಕರಣಗಳನ್ನ ಈ ರೀತಿ ಹೇಳಿಕೊಳ್ಳಬೇಕು. ನಾನು ಸತ್ಯವನ್ನೇ ಮಾತನಾಡುತ್ತೇನೆ, ನನ್ನ ಧ್ವನಿ ಚೆನ್ನಾಗಿದೆ, ನಾನು ಆತ್ಮವಿಶ್ವಾಸದಿಂದ ನನ್ನ ಭಾವನೆಗಳನ್ನ ವ್ಯಕ್ತಪಡಿಸುತ್ತೇನೆ, ನಾನು ಉತ್ತಮ ಮಾತುಗಾರಿಕೆಯನ್ನ ಪ್ರಾಮಾಣಿಕತೆಯನ್ನ ಹೊಂದಿದ್ದೇನೆ, ನಾನು ಸ್ಪಷ್ಟವಾಗಿ ನನ್ನ ಭಾವನೆಗಳನ್ನ ವ್ಯಕ್ತಪಡಿಸುತ್ತೇನೆ ಅಂತೇಳಿ ಪ್ರತಿ ಸಲನೂ ನಾವು ದೃಢೀಕರಣಗಳನ್ನ ಹೇಳುತ್ತಾ ವಿಶುದ್ಧಿ ಚಕ್ರವನ್ನು ನಾವು ಶುದ್ಧೀಕರಣಗೊಳಿಸಬೇಕು. ವಿಶುದ್ಧಿ ಚಕ್ರ ಶುದ್ಧೀಕರಣ ಮಾಡಬೇಕಾದ್ರೆ ನೀಲಿ ಆಕಾಶದ ಬಣ್ಣದಲ್ಲಿ ನಾವು ಒಂದು ನೀಲಿ ಬಣ್ಣದಲ್ಲಿ ಹೂವಿನ ದಳವನ್ನು ನಾವು ಕಲ್ಪಿಸಿಕೊಂಡು, ನಮ್ಮ ಧ್ವನಿ ಪೆಟ್ಟಿಗೆ ಭಾಗದಲ್ಲಿ ನೀಲಿ ಬಣ್ಣದ ಒಂದು ಹೂವನ್ನು ಇದೆ ಅಂತೇಳಿ ಕಲ್ಪಿಸಿಕೊಂಡು ಆ ಬೀಜ ಮಂತ್ರವನ್ನು ನಾವು ಪಠಿಸುತ್ತಾ ಹೋದಾಗ ವಿಶುದ್ಧಿ ಚಕ್ರ ನಮ್ಗೆ ಸಂಪೂರ್ಣವಾಗಿ ಶುದ್ಧೀಕರಣಗೊಳ್ಳುತ್ತಾ. ಅದೇ ರೀತಿ 6ನೇ ಚಕ್ರ ಆಗ್ನೇಯ ಚಕ್ರ. ಇದು ಆಗ್ನೇಯ ಚಕ್ರ ನಮ್ಮ ಉಬ್ಬಿನ ಮಧ್ಯಭಾಗದಲ್ಲಿ ಉಬ್ಬಿನ ಮಧ್ಯಭಾಗದ ಮೇಲೆ ಭಾಗದಲ್ಲಿ ಇರುವಂತ ಒಂದು ಚಕ್ರ. ಇದು ನೆರಳೆ ಬಣ್ಣ ಅಥವಾ ನೀಲಿ ಬಣ್ಣದಿಂದ ಕೂಡಿರುವಂತ ಚಕ್ರ. ಇದು ನಮ್ಮ ಪಂಚಭೂತಗಳಲ್ಲಿ ಬೆಳಕನ್ನು ಪ್ರತಿನಿಧಿಸುವಂತ ಚಕ್ರವಾಗಿರುತ್ತ. ಇದು ಬೆಳಕನ್ನು ಪ್ರತಿನಿಧಿಸುವುದರಿಂದ ಇದರ ಬೀಜ ಮಂತ್ರ ಓಂ ಅಂತೇಳಿ. ನಾವು ಓಂಕಾರವನ್ನು ನಾವು ಎಷ್ಟು ಸಲ ಬೇಕಾದ್ರೂ ಹೇಳುತ್ತಾ ಆಗ್ನೇಯ ಚಕ್ರವನ್ನು ಶುದ್ಧೀಕರಣಗೊಳಿಸಬಹುದು. ಈ ಆಗ್ನೇಯ ಚಕ್ರದ ದೃಢೀಕರಣಗಳು ಏನಂದ್ರೆ, ನಾನು ದೈವಿಕ ಶಕ್ತಿಯೊಂದಿಗೆ ಸಂಪರ್ಕವನ್ನು ಹೊಂದಿದ್ದೇನೆ, ನನ್ನ ನಿರ್ಧಾರಗಳು ಸ್ಪಷ್ಟವಾಗಿವೆ, ನಾನು ವಿಶ್ವಶಕ್ತಿಯೊಂದಿಗೆ ಸಂಪರ್ಕ ಹೊಂದಿದ್ದೇನೆ, ನಾನು ಒಬ್ಬ ದೈವಿಕ ವ್ಯಕ್ತಿ ಅಂತೇಳಿ ಭಾವಿಸುತ್ತಾ ಈ ಚಕ್ರವನ್ನು ನಾವು ಶುದ್ಧೀಕರಣಗೊಳಿಸಬೇಕು. ಈ ಚಕ್ರವನ್ನು ಓಂಕಾರವನ್ನು ಪ್ರತಿ ಸಲ ನಾವು ಓಂಕಾರವನ್ನು ಹೇಳುತ್ತಾ ಆಗ್ನೇಯ ಚಕ್ರವನ್ನು ಶುದ್ಧೀಕರಣಗೊಳಿಸಬಹುದು. ಅದೇ ರೀತಿ 7ನೇ ಚಕ್ರ ಅಂದ್ರೆ ನಮ್ಗೆ ಸಹಸ್ರಾರು ಚಕ್ರ ಅಂತೇಳಿ. ಇದು ತಿಳಿ ನೆರಳೆ ಬಣ್ಣದಿಂದ ಕೂಡಿರುವಂತ ಚಕ್ರ. ಇದು ಬೆಳಕನ್ನು ಪ್ರತಿನಿಧಿಸುವಂತ ಒಂದು ಚಕ್ರ. ಇದರ ಬೀಜ ಮಂತ್ರ ಹಂ ಅಂತೇಳಿ. ಅಂತ ಓಂಕಾರದಲ್ಲಿ ಬರ್ತಲ್ಲ ಆ ಹೂಂ ಅಂತೇಳಿ ಆ ತರ ಬೀಜ ಮಂತ್ರವನ್ನು ನಾವು ಪ್ರತಿ ಸಲ 108 ಸಲ ಇರ್ಬೋದು, ನಮ್ಗೆ ಎಷ್ಟು ಸಲ ಸಾಧ್ಯ ಆಗುತ್ತಾ ಅಷ್ಟು ಸಲ ಈ ಬೀಜ ಮಂತ್ರವನ್ನು ಹೇಳುತ್ತಾ ಹೋದಾಗೆ ನಮ್ಗೆ ಸಹಸ್ರಾರು ಚಕ್ರ ಶುದ್ಧೀಕರಣಗೊಳ್ಳುತ್ತಾ. ಸಹಸ್ರಾರು ಚಕ್ರ ಶುದ್ಧೀಕರಣಗೊಂಡಾಗ ನಾವು ಜ್ಞಾನೋದಯ ನಮ್ಗೆ ಉಂಟಾಗುತ್ತಾ. ನಾವು ಸದಾ ಜಾಗೃತ ಮತ್ತು ಎಚ್ಚರ ಸ್ಥಿತಿಯಲ್ಲಿ ದೈವಿಕ ಮಾರ್ಗದರ್ಶನದಲ್ಲಿ ಇದ್ದೇನೆ ಎಂದು ಭಾವಿಸಿ ಹಾಗೂ ಶುದ್ಧ ಕಾಂತಿಯುತವಾದ ಬೆಳಕನ್ನು ನನ್ನ ದೇಹದಲ್ಲಿ ಹರಡುತ್ತೆ ಅಂತ ಭಾವಿಸಿಕೊಂಡು ಈ ಬೀಜ ಮಂತ್ರವನ್ನು ನಾವು ಹೇಳುವುದರ ಮೂಲಕ ನಾವು ಸಹಸ್ರಾರು ಚಕ್ರಗಳನ್ನ ಶುದ್ಧೀಕರಣಗೊಳಿಸಬಹುದು. ಇದು ಬ್ರಹ್ಮಾಂಡದಲ್ಲಿ ನಾವು ಹತ್ತಿರವಾಗಿದ್ದೇವೆ, ದೇವರು ನಮ್ಗೆ ಸದಾ ಮಾರ್ಗದರ್ಶನ ಮಾಡುತ್ತಿದ್ದಾನೆ ಎಂದು ಭಾವಿಸಿಕೊಂಡು ಸಹಸ್ರಾರು ಚಕ್ರದಲ್ಲಿ ಮಂತ್ರವನ್ನು ಹೇಳುತ್ತಾ ಬೀಜ ಮಂತ್ರವನ್ನು ಪಠಿಸುತ್ತಾ ಹೋದಾಗೆ
ನಮ್ಗೆ ಎಲ್ಲಾ ಒಂದು ಜ್ಞಾನೋದಯ ಮತ್ತು ಜಾಗೃತ ಸ್ಥಿತಿಯಲ್ಲಿ ನಮ್ಗೆ ಬೆಳಕನ್ನು ಪರಿಶುದ್ಧವಾದ ಬೆಳಕು ನಮ್ಮ ದೇಹದಲ್ಲಿ ಪಸರಿಸಿದ ಹಾಗೆ ಕಲ್ಪಿಸಿಕೊಂಡು ಈ ಬೀಜ ಮಂತ್ರವನ್ನ ಹೇಳಬೇಕು. ಈ ರೀತಿ ನಾವು ದಿನಾಲೂ ಮಾಡೋದ್ರಿಂದ ನಮ್ಮ ಸಪ್ತ ಚಕ್ರಗಳು ಶುದ್ಧೀಕರಣಗೊಂಡು ನಾವು ದೈವಿಕ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸಲು ಸಾಧ್ಯವಾಗುತ್ತದೆ. ಇನ್ನು ನಮ್ಗೆ ಈ ರೀತಿಯ ಚಕ್ರಗಳು ಶುದ್ಧೀಕರಣ ಮಾಡಲು ಸಾಧ್ಯವಾಗದೇ ಹೋದರೆ ನಾವು ಸೂರ್ಯ ನಮಸ್ಕಾರ ಮಾಡಲು ಸಹ ನಾವು ಸೂರ್ಯ ನಮಸ್ಕಾರ ಮಾಡೋದ್ರ ಮೂಲಕನೂ ಸಹ ನಮ್ಮ ಸಪ್ತ ಚಕ್ರಗಳನ್ನ ಶುದ್ಧೀಕರಣ ಮಾಡಬಹುದು. ಹಾಗೂ ಸೂರ್ಯನಿಗೆ ನಾವು ಸೂರ್ಯ ನಮಸ್ಕಾರ ಮಾಡೋದ್ರ ಮೂಲಕ ಹಾಗೂ ಸೂರ್ಯನ ಮುಂದೆ ನಾವು ಸಮಯ ಅಂದ್ರೆ 9 ರಿಂದ 9:30 ಒಳಗೆ ನಾವು ಸೂರ್ಯನ ಮುಂದೆ ಬೆಳಕಿಗೆ ಕಣ್ಣು ಮುಚ್ಚಿಕೊಂಡು ನಿಂತ್ಕೊಂಡು ನಮ್ಮ ಚಕ್ರಗಳ ಶುದ್ಧೀಕರಣವನ್ನು ಸಹ ನಾವು ಮಾಡಬಹುದು. ನಾವು ಚಕ್ರಗಳನ್ನ ಉಚ್ಚರಿಸುತ್ತಾ ಆ ಸೂರ್ಯನ ಬೆಳಕಿನಿಂದ ನಮ್ಗೆ ಸಂಪೂರ್ಣವಾಗಿ ನಮ್ಮ ದೇಹದಲ್ಲಿರುವ ಎಲ್ಲಾ ಚಕ್ರಗಳು ಶುದ್ಧೀಕರಣಗೊಂಡಿವೆ ಅಂತ ನಾವು ಸೂರ್ಯನ ಬೆಳಕಿನಿಂದ ಸೂರ್ಯ ನಮಸ್ಕಾರ ಮಾಡುತ್ತಾ ನಾವು ಚಕ್ರಗಳನ್ನ ಶುದ್ಧೀಕರಣವನ್ನು ಸಹ ಮಾಡಬಹುದು. ನಾವು ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ, ವಿಶುದ್ಧಿ ಚಕ್ರ, ಆಗ್ನೇಯ ಚಕ್ರ, ಸಹಸ್ರಾರ ಚಕ್ರಗಳಿಗೆ ನಮ್ಮ ಸೂರ್ಯನಿಂದ ಆ ಬೆಳಕನ್ನು ಕಲ್ಪಿಸಿಕೊಂಡು ಸೂರ್ಯನಿಂದ ಮೂಲಾಧಾರ ಚಕ್ರಕ್ಕೆ ನಾವು ಹಸಿರು ಬಣ್ಣವನ್ನು ಮೂಲಾಧಾರ ಚಕ್ರಕ್ಕೆ ನಾವು ಕೆಂಪು ಬಣ್ಣದ ದಳದಿಂದ ಕೂಡಿದೆ ಅಂತ ಮೂಲಾಧಾರ ಚಕ್ರಕ್ಕೆ ನಮ್ಗೆ ಬೆಳಕು ಬೀಳ್ತಾ ಇದೆ, ಸೂರ್ಯನ ಬೆಳಕಿನಿಂದ ನಮ್ಗೆ ಚಕ್ರ ಶುದ್ಧೀಕರಣಗೊಳ್ತಾ ಇದೆ ಅಂತೇಳಿ. ಆಮೇಲೆ ಸ್ವಾಧಿಷ್ಠಾನ ಚಕ್ರಕ್ಕೆ ನಮ್ಗೆ ಸೂರ್ಯನ ಬೆಳಕು ಬೀಳ್ತಾ ಇದೆ, ಅದು ಕೇಸರಿ ಬಣ್ಣದಲ್ಲಿ ಬೆಳಕು ಬೀಳ್ತಾ ಇದೆ ಅಂತೇಳಿ ಕಲ್ಪಿಸಿಕೊಂಡು ಸಹ ಚಕ್ರವನ್ನು ಶುದ್ಧೀಕರಣಗೊಳಿಸಬಹುದು. ಮಣಿಪುರ ಚಕ್ರವನ್ನು ನಾವು ಹಳದಿ ಬಣ್ಣ, ಸೂರ್ಯನ ಕಿರಣಗಳಿಂದ ಹಳದಿ ಬಣ್ಣ ನಮ್ಮ ದೇಹದಲ್ಲಿ ಮಣಿಪುರ ಚಕ್ರದಲ್ಲಿರುವ ಸ್ಥಳದಲ್ಲಿ ಸೂರ್ಯನ ಕಿರಣಗಳು ನಮಗೆ ಬೀಳುವುದರ ಮೂಲಕ ಮಣಿಪುರ ಚಕ್ರ ಸಹ ಶುದ್ಧೀಕರಣಗೊಳ್ಳುತ್ತದೆ ಅಂತೇಳಿ ಕಲ್ಪನೆ ಮಾಡಿಕೊಂಡು ಸೂರ್ಯನಿಂದ ಆ ತರ ಬೆಳಕು ನಮ್ಗೆ ಬರ್ತಾ ಇದೆ ಅಂತೇಳಿ ನಾವು ಭಾವಿಸಿಕೊಂಡು ಸಹ ಚಕ್ರಗಳನ್ನ ಶುದ್ಧೀಕರಣಗೊಳಿಸಬಹುದು. ಈ ಅನಾಥ ಚಕ್ರ ಇರ್ಬೋದು, ವಿಶುದ್ಧಿ, ಆಗ್ನೇಯ, ಸಹಸ್ರಾರ ಚಕ್ರಗಳ ಬಣ್ಣಗಳನ್ನ ಕಲ್ಪಿಸಿಕೊಂಡು ನಾವು ಸೂರ್ಯನಿಂದ ಈ ಬಣ್ಣ ನನ್ನ ದೇಹದ ಒಳಗಡೆ ಪಸರಿಸಿ ನನ್ನ ದೇಹವನ್ನು ಶುದ್ಧೀಕರಣಗೊಳಿಸುತ್ತದೆ ಅಂತೇಳಿ ಭಾವಿಸಿಕೊಂಡು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಮ್ಮ ಸಂಪೂರ್ಣ ಚಕ್ರಗಳು ಶುದ್ಧೀಕರಣಗೊಳ್ಳುತ್ತವೆ. ಈ ಸಂಪೂರ್ಣ ಚಕ್ರಗಳ ಶುದ್ಧೀಕರಣದಿಂದ ನಮ್ಮ ಜೀವನದಲ್ಲಿ ಹಲವಾರು ಪವಾಡಗಳನ್ನು ಸಹ ನಾವು ನೋಡಬಹುದು. ನಮ್ಮ ಜೀವನ ಸಹ ಸುಗಮವಾಗಿ ನಡೆಯುವುದಕ್ಕೆ ಚಕ್ರಗಳು ಅತ್ಯಂತ ಅವಶ್ಯಕ ಅಂತ ನಾನು ಭಾವಿಸುತ್ತೇನೆ. ಅದೇ ರೀತಿ ಇನ್ನೊಂದು ನಾನು ಚಕ್ರಗಳ ಶುದ್ಧೀಕರಣ ಮಾಡೋದಕ್ಕೆ ಇನ್ನೊಂದು ವಿಧಾನ ಅಂತಂದ್ರೆ ನಮ್ಗೆ ಯಾವ್ದು ಚಕ್ರಗಳು ಧ್ಯಾನ ಮಾಡೋದಕ್ಕಾಗಲ್ಲ, ಚಕ್ರಗಳನ್ನ ಮಾಡಕ್ ಆಗಲ್ಲ ಅಂದವರು ತ್ರಿವೇಣಿ ಮೇಡಮ್ ತಮ್ಮ ಸಮಯ ಮುಗೀತು. ಏಟ್ ವಾಕ್ ಮೂಲಕ ನಾವು ಚಕ್ರಗಳನ್ನ ಶುದ್ಧೀಕರಣ ಮಾಡಿಸಬಹುದು. ನಂಗೆ ಇಷ್ಟು ಸಮಯವನ್ನು ನನ್ಗೆ 15 ನಿಮಿಷ ಸಮಯವನ್ನು ಕೊಟ್ಟು ನನಗೆ ಈ ವೇದಿಕೆಗೆ ಕರೆದು ಮಾತನಾಡಲು ಅವಕಾಶ ಕೊಟ್ಟಂತ ರೇವತಿ ಮೇಡಮ್ ಅವರಿಗೂ ಹಾಗೂ ಮಹಾ ಅವತಾರ ಫೌಂಡೇಶನ್ ಸ್ಥಾಪಕರಿಗೂ ಹಾಗೂ ನನ್ನ ಮಹಾ ಅವತಾರ ಫೌಂಡೇಶನ್ ಎಲ್ಲಾ ಧ್ಯಾನ ಬಂಧುಗಳಿಗೂ ನನ್ನ ಅನಂತ ಧನ್ಯವಾದಗಳು. ನನಗೆ ತಿಳಿದಿರುವಂತ ವಿಷಯವನ್ನು ಹೇಳ್ತೀನಿ, ದಯವಿಟ್ಟು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ನಾನು ಜ್ಞಾನದಲ್ಲಿ ಮಹಾವತಾರ ಫೌಂಡೇಶನ್ ನಲ್ಲಿ ಧ್ಯಾನದಲ್ಲಿ ಹೊಸಬಳು. ನನಗೆ ತಿಳಿದಂತ ವಿಷಯಗಳನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ನನ್ನ ಎಲ್ಲಾ ಸಹೋದರ ಸಹೋದರಿಯರಿಗೂ ನನ್ನಲ್ಲಿ ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ನನ್ನ ಮಾತನ್ನು ಆಲಿಸಿದ್ದಕ್ಕಾಗಿ ನಿಮ್ಗೆ ಅನಂತ ಧನ್ಯವಾದಗಳು.